ಅಮ್ಮ ನಾ ಆಟ ಆಡಕ್ಕೆ ಹೋಗ್ಬರ್ತೀನಿ ಪುಟ್ಟಿ ಮನೆಗೆ. ತಮಣಿ ಇವತ್ತು ಹೋಗೋದು ನಾಳೆ ಹೋಗ್ಬೋದು ಆಯ್ತಾ. ಇವತ್ತೊಂಚೂರು ನಾನು ಗಿರ್ಜಕ್ಕನ ಮನೆಗೆ ಹೋಗ್ತೀನಿ. ಎಂತಕ್ಕಂದ್ರೆ ಆಳು ಕೊಡದುಂಟು ಮರೆಯ, ಇನ್ನೂ ಕೊಡ್ಲ. ಅವ್ರ ಮನೆ ಅಡಿಕೆ ಕೊಯ್ತು ಹೋಗ್ದು ಒಂದು ವಾರ ಆಯ್ತು, ಇನ್ನೊಂದು ವಾರಕ್ಕೆ ಮುಗೀತದೆ. ನಾಳೆ ತಿರ್ಸ್ತಾನೆ ಮತ್ತೆ ನಮ್ಮನೆ ಅಡಿಕೆ ಸುಲ್ತಕ್ಕೆ ಬರಲ್ಲ ನೋಡು. ಹೋಗಿ ಅಮ್ಮ, ನಾ ಒಂದು ಅರ್ಧ ಗಂಟೆ ಆಟ ಆಡ್ಕೊ ಬರ್ತೀನಿ ಕಣೆ. ಇವತ್ತು ಬೇಡ ಮಗನೆ, ಮತ್ತೆ 6 ಗಂಟೆಗೆ ಹೋಗ್ಲಾ ಅಂದ್ರೆ ನಮ್ಮನೆಗೆ 6 ಗಂಟೆಗೆ ಬರಲ್ಲ ನೋಡು. ಅಡಿಕೆ ಸುಲ್ತ ಮುಗಿಯೋದೇ ಇಲ್ಲ. ನೀನು ಮುಕ್ ಬಿಡಿಸ್ತಾ ಕೂರ್ಬೇಕು ನೋಡು. ಎಂತ ಮಾಡ್ತೀಯ ಅಂತ. ನಾನು ಹೋಗ್ತೀನಲ್ಲ, ಕಾಫಿ ಜೊತೆ ತಿಂಡಿ ಕೊಡ್ತಾರಲ್ಲ ಅದನ್ನ ಹಿಡ್ಕೊ ಬರ್ತೀನಿ ನಿಂಗಂತ. ಇರು ಆತ ಅಜ್ಜಿ ಜೊತೆ. ಅಪ್ಪಯ್ಯ ನೋಡು ಪೇಟಿಗೆ ಹೋದ್ರೆ ಇನ್ನೂ ಬರಲ್ಲ ನೋಡು. ಅಜ್ಜಿಗೆ ಊಟ ಹಾಕು ಮಗನೆ ಇತ್ಕೊಂಡು. ನಾಳೆ ಹೋಗ್ಬೋದು ಆಟ ಆಡೋಕೆ ಪುಟ್ಟಿ ಜೊತೆ. ಅಮ್ಮ ಇವತ್ತು ಹೋಗ್ಲಾ ಅಂದ್ರೆ ಪುಟ್ಟಿ ನಾಳೆ ಆಟ ಆಡಕ್ಕೆ ಸೇರಿಸ್ಕೊಳ್ಳಲ್ಲ ಕಣೆ. ನಾನು ಹೇಳ್ತೀನಿ ಪುಟ್ಟಿಗೆ, ಇವತ್ತು ನೀನು ಜಾಸ್ತಿ ನಾ ಹೇಳಿ ತಿಂಡಿ ಹಾಕ್ಸ್ಕೊ ಬರ್ತೀನಿ ನೋಡು. ತಿನ್ಬೋದು, ಮನೇಲೇ ಇರು ಮಗನೆ. ಸರಿನೇ ಅಮ್ಮ, ನೀನು ತಿಂಡಿ ಕೊಟ್ಟು ತಿನ್ಬೇಡ, ಹಂಗೆ ಮುದ್ದೆ ಕಟ್ಕೊಂಡು ನಂಗೆ ತಕೋ ಬಾತ. ಮತ್ತೆ ತಿಂದ್ರೆ ಮತ್ತೆ ನಾಳೆಯಿಂದ ನಾನು ಮನೇಲಿ ಇರಲ್ಲ. ನಾನು ನಿನ್ ಕೇಳ್ದೆ ಆಟ ಆಡಕ್ಕೆ ಹೋಗ್ತೀನಿ ನೋಡು. ಸರಿ ಮಗನೆ, 8 ಗಂಟೆ ಅಷ್ಟೊತ್ತಿಗೆ ಅಜ್ಜಿ ಊಟ ಹಾಕೋತಾ. ಅಪ್ಪಯ್ಯ ಬಂದೆ ಅಪ್ಪಯ್ಯ ಹಾಕ್ತಾರೆ, ನೀನೇನು ಹಾಕೋದು ಬೇಡ. ಬರ್ಲಾ ಅಂದ್ರೆ ಒಂಚೂರು ಊಟ ಹಾಕೋತಾ. ಸರಿನೇ ಅಮ್ಮ. ಗಿರ್ಜಕ್ಕ ನಿನ್ನೆ ಹಂಡೆಗೆ ಮಾಡಿದ್ರಾ? ಯಾರು ಮುಕ್ತ ಹಿರ್ಕೊ ಬಂದಿದ್ರು ರಾತ್ರಿ? ರಾತ್ರಿ ನಾಗಿ ಬಂದಿದ್ಲು ಕಣೆ. ನಾಗಿ ಒಬ್ಳೆ ಬಂದಿದ್ದು, ನಾನು ಅವಳ ಜೊತೆ ಕುತ್ಕೊಂಡು ಹೆರ್ಕಿದ್ದು. ಆಮೇಲೆ ನಮ್ಮನೇಲಿ ಇವ್ರು ಒಂಚೂರು ಹೆರ್ಕ್ರ ಒಂದು ಬುಟ್ಟಿ ನಿಧಾನ ಹೆರ್ಕ್ತಾ ಕೂತಿದ್ರು ನೋಡು. ಹಂಗೂ ಹಿಂಗೂ ಹಂಡಿಗೆ ಆಗದೆ. ಇವತ್ತು ಬೆಳಿಗ್ಗೆ ಒಂದು 8 ಗಂಟೆ ಅಷ್ಟೊತ್ತಿಗೆ ಬೇಯಿಸಿ ಹರಡಿವಿ. ಅರೆ ಮಳೆ ಮೋಡ ಆಗದ್ ಮರತಿ. ಇನ್ನೊಂದು ವಾರ ಅಷ್ಟೊತ್ತಿಗೆ ಮುಗೀತದೆ ನಮ್ದು ಅಡಿಕೆ ಕೊಯ್ಲು. ಅಷ್ಟೇ ತನಕ ಮಳೆ ಬರ್ದಿದ್ರೆ ಸಾಕು. ಹೋಗಿರ್ಜಕ್ಕ ನೀವು ಸ್ವಲ್ಪ ಕೊಡ್ತಾ ಇದ್ರು ನಿನ್ನೆ. ಇನ್ನು 2 ದಿನ ಮಳೆ ಅಂತೆ ಜೋರಂತ ಹಾಕಿದ್ರಪ್ಪ. ಎಂತದ ಈ ಮೋಡ ಒಂದೊಂದು ಕಡೆ ಮಳೆ ಬರ್ತದ ನೋಡಿ. ನಮ್ಮ ಅಪ್ಪಯ್ಯನೂರಲ್ಲೆಲ್ಲ ಮಳೆ ಅಂತೆ ನಿನ್ನೆ ಚಿಟ ಚಿಟ ಅಂತಿತ್ತಂತೆ. ಒಂದು 3 ಸತಿ ಬಂದು ಹೋಗೋದು. ಹೂನೇ ನೀವು ಸ್ವಲ್ಪ ಕೊಡ್ತಿರ್ತಾರೆ. ಅರೆ ಒಂದೊಂದು ಕಡೆ ಮಳೆ ಆಗ್ತದೆ, ಒಂದೊಂದು ಕಡೆ ಮಳೆ ಆಗಲ್ಲ ಅಷ್ಟೇ. ಬತ್ತೀನಿ ಒಲೆ ಮೇಲೆ ಹಾಲು ಇಟ್ಟಿದೆ, ಎಲ್ಲ ಉಕ್ಕಂಗಾಗದೇನು. ಇವ್ರು ರತ್ನಾಕರ್ ಮನೆ ಒಂದು ಬೇಕು ಮರತಿ, ಬರೋದು ಹಾಲು ಕುಡ್ಕೊ ಹೋಗೋದು. ಅದನ್ನ ಕಾಯದೆ ಒಂದು ದೊಡ್ಡ ಕೆಲಸ ಆಗದೆ. ಅಲ್ಲ ಭಾರತಿ, ಆ ಗಿರ್ಜಕ್ಕ ನೋಡು ಬರೀ ಮುಕ್ ಬಿಡಿಸಿದ್ರು. ನಮಗೆ ಈ ಥರ ಹಣ್ಕೊಟ್ಟು ಹಾಕಿಟ್ಟು ಹೋಗಾರೆ. ನಾವು ಎಂತ ಆಳಂತ ಬರೋದೆ ಇವ್ರ ಮನೆಗೆ. ನಮ್ಮನೆಗೆ ಬಂದರೆ ಒಂಚೂರು ಹಣ್ಕೊಟ್ಟು ಸುಲಿಯಲ್ಲ ನೋಡು. ಬರೀ ಮುಕ್ತಿಟ್ಕೊಂಡು ಕೂತಿರ್ತಾರೆ. ರಾತ್ರಿ 10 ಗಂಟೆ ಆದರೂ ನೋಡು ಒಂದು ಬುಟ್ಟಿ ಮುಗಿಸಲ್ಲ, ಆದರೂ ಒಂದು ಆಳಂತ ಬರೋದು. ಎಂಥದೇನು ಇವಾಗ ಬತ್ತಾ ಬತ್ತಾ ಕಷ್ಟ ನೋಡು. ಇನ್ನು ಅಡಿಕೆ ಕೊಯ್ಲು ಮಾಡೋದು ಎಲ್ಲರಿಗೂ ಅಡಿಕೆನೂ ಜಾಸ್ತಿ. ಹೆಂಗೆ ಅಡಿಕೆ ಕೊಯ್ಲು ಮಾಡೋದೇನು. ನಮ್ಮನೇಲೂ ಹಾಗೆ ಮಾಡಿದ್ರು ಕಣ್ರಿ. 10 ಗಂಟೆ ಆದರೂ ಒಂದು ಬುಟ್ಟಿ ಸುಲಿಯಲ್ಲ ನೋಡಿ. ನಮ್ಮನೆ ಜಬ್ಡು ಒಂಚೂರು ಮುಟ್ಟಲ್ಲ ನೋಡಿ ಈ ಗಿರ್ಜಕ್ಕ ಬಂದರೆ. ಓ ಶಾಂತಿ ಭಾರತಿ, ಎಷ್ಟೊತ್ತಿಗೆ ಬಂದು ಕೂತಿರೆ? ನನ್ನೊಂಚೂರು ಕರೆದು ಬರೋಕ್ಕಾಗಲ್ಲ. ನಂಗೆ ಟೈಮ್ ಆಗಿದೆ ಗೊತ್ತಾಗ್ಲ ನೋಡು. 6 ಗಂಟೆ ಆಗೇ ಹೋಗೋದು ಮರತಿ. ಈ ಗಿರ್ಜಕ್ಕೆ ಎಂತ ಅನ್ಕೊಂತಾರೆ ನಾನು ಇಷ್ಟೊತ್ತಿಗೆ ಬಂದಿದ್ದು ನೋಡಿ. ವಸಂತಕ್ಕ ಎಂತ ಅನ್ಕೊಳಲ್ಲ ಬಿಡಿ, ಬನ್ನಿ ಕುತ್ಕೊಳ್ಳಿ, ಒಂದು ಆಳಾತದ. ಎಲ್ಲಿ ಕೂರೋದು ಮರತಿ ಅಂತ ನೀವಿಬ್ರು ಜಬ್ಡು ಬಿಡಿಸ್ತಾ ಇದ್ದೀರಾ? ನಂಗಂತೂ ಜಬ್ಡು ಬಿಡ್ಸೋಕ್ಕಾಗಲ್ಲ ನೋಡು. ಕೈಯೆಲ್ಲ ಬಾಕ್ ಬಂದದ್ದು ಬಿಡಿಸಿ ಬಿಡಿಸಿ ಬಿಡಿಸಿ. ನಾ ಇವತ್ತು ಮುಕ್ತೆ ಬಿಡಿಸೋದು, ಅದನ್ನೇ ಬಿಡಿಸಿ ವಸಂತಕ್ಕ. ಅಲ್ಲ ಮರತಿ, ನೀವಿಬ್ರು ಎಂತಕ್ಕೆ ಜಬ್ಡು ಸುಲಿಯಕ್ಕೆ ಕೂತಿದ? ಗಿರ್ಜಕ್ಕೆ ನಮ್ಮನೆಗೆಲ್ಲ ನಿಮ್ಮ ಮನೆಗೆ ಬಂದಾಗ ಏನು ಜಬ್ಡು ಸುಲಿಯಕ್ಕೆ ಬರ್ತದ? ಇಲ್ಲ ತಾನೇ, ಕೈನು ಅಂತ ಹೇಳಿ ಮುಕ್ ಬಿಡಿಸ್ತಾ ಕೂರ್ತದೆ 10 ಗಂಟೆ ತನಕ. ನೀವಿಬ್ರು ಹಾಗೆ ಮಾಡೋಕ್ಕಾಗ್ಲಾ? ಎಂತಕ್ಕೆ ಸುಮ್ಮನೆ ಜಬ್ಡು ಬಿಡಿಸಿದ? ಎಂತ ಮಾಡಿದ ವಸಂತಕ್ಕ, ಒಂದು ಆಳಾಗಲಿ ಅಂತ ಹೇಳಿ ಬರೋದು. ಇವಾಗ ಬೇರೆ ಕಡೆ ಆಳು ಕರಿಯಕ್ಕೆ ಹೋದ್ರೆ ಅವು ದಿಮಾಕ್ ನೋಡಿರನ್ರಿ. ಅದು ಹೌದು ಮರತಿ, ನಮ್ಮನೇಲಿ ನಾಡ್ದು ಕೊನೆ ತೆಗೆದಂತ ಹೇಳಿ ಆ ಪಕ್ಕದ ಊರಿಗೆ ಹೋಗಿದ್ರು ನೋಡು ಕರಿಯಣ ಅಂತ ಹೇಳಿ. ಅವಾಗೆಲ್ಲ ಬತ್ತಿದ್ರು ಅಂತ ಹೇಳಿ ಈ ವರ್ಷನೂ ಕರಿಯಣ ಅಂತ ಹೋದ್ರು. ಅವ್ರ ಮನೆ ಮುಂದೆ ಬಾಗಿಲಿಗೆ ಹೋದ್ರು ಹೊರಗೆ ಬರಲ್ಲ ನೋಡು. ಗಂಡರೆಲ್ಲ ದುಡಿತಾರೆ ಅಂತ ಸೊಕ್ಕು. ಒಂದು ಆಳು ಬಂದಿದ್ರೆ ಅಂತದ ರಾತಿತ್ತ ಅವು ಗಂಟೆನ ಸೌದೋತಿತ್ತ. ವಸಂತಕ್ಕ, ಇವಾಗ ಕಾಲ ಎಲ್ಲ ಚೇಂಜ್ ಆಗದೆ. ಇವಾಗ ನಮ್ಮನೆ ನಾವೇ ಮಾಡ್ಕೋಬೇಕು. ಆವಾಗ ಒಂಚೂರು ಪಾರು ಅಡಿಕೆ ಆತಿತ್ತು. ಒಂದು 20 ಜನ ಕೊಟ್ಕೆಲಿ ಕುತ್ಕೊಂಡು ಒಂದೊಂದು ಕೊಳಗಾದ್ರೂ ಸುಲಿತಿದ್ರು. ಇವಾಗ 20 ಕ್ವಿಂಟಲ್ ಆದರೂ ಒಬ್ರೊಬ್ಬರೇ ಮಾಡ್ಬೇಕು ನೋಡಿ. ಹೂನೇ ಭಾರತಿ, ಇವಾಗ ಮಿಷನ್ ಗಿಷನ್ ಎಲ್ಲ ಕಂಡಿಡಿಲ್ಲ ಅಂದಿದ್ರೆ ಭಾಳ ಕಷ್ಟ ಆಗ್ತಿತ್ತು. ಇವಾಗ ಅಡಿಕೆ ಸುಲಿಯೋಕ್ಕೂ ಮಿಷನ, ಆ ಜಬ್ಡು ಮಿಷನು. ಇವಾಗ ಎಂಥದ ಹಣ್ಣು ಗೋಟ್ ಹಾಕೋಕ್ಕೂ ಒಂದು ಮಿಷನ್ ಬಂದದಂತೆ. ಇದೆಲ್ಲ ಕಂಡಿಡಿದ್ರೆ ಒಳ್ಳೇದಾತಿ. ಇಲ್ಲ ಅಂದಿದ್ರೆ ಭಾಳ ಕಷ್ಟ ಆಗ್ತಿತ್ತು. ಇವೆಲ್ಲ ಮಾಡೋಕ್ಕಾತಿತ್ತಾ? ಹೂನೇ, ಬೇಗ ಬೇಗ ಸುಲಿರಿ, ಬೇಗ ಎದೋಗೋಣ. ಒಂದು ಆಳು ಎಂಥದೋ ಮಾಡಿ ಮುಗಿಸೋಣ. ಆಮೇಲೆ ನಾಡ್ದಿಂದ ನಮ್ಮನಿಗೂ ಬನ್ನಿ ಅಂತಂದ್ರೆ ನಾನು ಆಳಿಗೆ ಬರ್ತೀನಿ. ಸರಿ ವಸಂತಕ್ಕ, ಬರ್ತೀನಿ. ಜಬ್ಡು ಸುಲಿಯೋಕ್ಕಾಗಲ್ಲ ಕಣ್ರಿ. ಗೌಡ್ರಿ ಹೇಳಿ ಮಿಷನಿಗೆ ಹಾಕ್ಸ್ಕೊ ಬರೋಕೆ ಹೇಳಿ. ಅಲ್ಲಿ ಯಾರೋ ಮಿಷನ್ ತಂದಾರಂತಲ್ಲ, ಜಬ್ಡುನೆಲ್ಲ ಅದಕ್ಕೆ ಹಾಕ್ಸ್ಕೊ ಬನ್ನಿ. ನಾ ಮುಕ್ತೊಂದು ಬಿಡ್ಸ್ಕೊಡಕ್ಕೆ ಬರ್ತೀನಿ. ನಮ್ಮ ಮನೆಗೂ ಮುಕ್ತು ಬಿಡ್ಸಕ್ಕೆ ನೀವು ಬನ್ನಿ. ಹೂನೇ ಬರ್ತೀನಿ, ಬರ್ದೆ ಎಲ್ಲಿಗೆ ಹೋಗ್ತೀನಿ. ನಮ್ಮ ಮನೆದು ಆದ ತಕ್ಷಣ ನಿಮ್ಮ ಮನೆದು, ಆಮೇಲೆ ಶಾಂತಿ ಮನೆದು ಎಲ್ಲರದು ಮುಗಿಸೋಣ. ಹಂಗೂ ಹಿಂಗೂ ಅಡಿಕೆ ಕೊಯ್ಲು ಮುಗಿಸೋಣ. ಎಂಥದಾರಾಗಲಿ ಒದ್ದಾಡಿ ಒಂದು 3 ತಿಂಗಳು ಮುಗಿಸಿದ್ರೆ ಅಡಿಕೆ ಕೊಯ್ಲು ಮುಗೀತದೆ. ಆಮೇಲೆ ಒಂಚೂರು ಆರಾಮಾಗ್ಬೋದು. ಅಲ್ರಿ ವಸಂತಕ್ಕ, ನಿಮ್ಮ ಮನೆಗೆ ಉಷಾ ಬಂದಿತ್ತಂತೆ ದುಡ್ಡು ಕೇಳ್ಕೊಂಡು, ಸಂಘಕ್ಕೆ ದುಡ್ಡು ಕಟ್ಟಬೇಕು ಅಂತ ಹೇಳಿ. ಹೂನೇ ಬಂದಿತ್ತು ಮರತಿ. ನಾನು ಎಂತ ಮಾಡಿದೆ ಅಂದರೆ ನಮ್ಮ ಮನೆಯವ್ರ ಹತ್ರ ಹೇಳಿ 1,500 ಕೊಡಿಸ್ತೆ ನೋಡು. ಅಡಿಕೆ ಕೊಯ್ಲಿಗೆ ಬರಬೇಕು ಹಾಗೆ ಹಿಂಗೆ ಅಂತ ಹೇಳಿ ಕೊಡಿಸ್ತೆ. ಇವಾಗ ಹೋಗಿ ಮನೆ ಮುಂದೆ ನಿಂತರು ಬರಲ್ಲ ಮರತಿ. ಅದು ಇದು ಕಾರಣ ಹೇಳ್ತಾ ಕೂರೋದು. ಅದಕ್ಕೆ ನಾ ಹೇಳಿನಿ ಎಂಥದ್ದು ಸಂಘದ ಲೋನ್ ಆಗ್ತದಂತೆ. ಲೋನ್ ಆದ ತಕ್ಷಣ ತಾನು ತೀರ್ಸು ಅಂತ ಹೇಳಿನಿ. ಎಂತ ಮಾಡ್ತದೋ ಗೊತ್ತಿಲ್ಲ. ಅದಕ್ಕೆ ದಿಮಾಕಿ ಒಳ್ಳೆ ಬಿಂಕ್ ಬಿದ್ದಿತ್ತು. ಅಲ್ಲ ವಸಂತಕ್ಕ, ಎಂತಕ್ರಿ 1,500 ಕೊಟ್ಟಿದ್ದೋ? ಆ ಉಷನ್ ಬದ್ದಿ ಅಂತಂತ ನಿಮ್ಗೆ ಗೊತ್ತಿರ್ಲನ್ರಿ? ಇಲ್ಲ ಮರತಿ, ದುಡ್ಡು ಕೊಟ್ಟು ಕೆಟ್ಟಂಗಾಗದ ಮರತಿ. ನನಗೆ ನಮ್ಮ ಮನೇಲಂತೂ ಇವರಂತೂ ಬೈಯೋದು ತಾಮಾಣಿನೂ ಬೈಯೋದು. ಎಂತಕ್ಕೆ ದುಡ್ಡು ಕೊಟ್ಟಿದ್ದು, ಈ ಕಡೆ ದುಡ್ಡು ಬತ್ತಿಲ್ಲ, ಅಡಿಕೆ ಸುಲ್ತಕ್ಕೂ ಬತ್ತಿಲ್ಲ ಅಂತ ಹೇಳಿ. ಹ್ಞೂ ಅದ್ರ ಕತೆ ಹಾಗೆ ವರ್ಷನೂ ಒಬ್ರೊಬ್ರ ಮನೆ ಕೇಳ್ತಾ ಹೋಗೋದು. ಸಂಘಕ್ಕೆ ದುಡ್ಡು ಬೇಕು ಅಂತೇಳಿ. ಆಮೇಲೆ ತೀರ್ಸೋದೇ ಇಲ್ಲ, ಮನೆಯಲ್ಲೇ ಕೂತಿರ್ತಾಳೆ ನೋಡು. ಅದು ಅತ್ತೆ ಒಂಚೂರು 1-2 ದಿನ ನಮ್ಮ ಮನೆಗೆ ಬಂದಿತ್ತು. ಎಂಥದೋ ಮಾಡಿ ಕರ್ಕೊ ಬಂದಿದ್ದೆ. ಅದೊಂಚೂರು ಪರವಾಗಿಲ್ಲ. ಸತೆ ಕತೆ ಹಿಂಗೆ. ಹೌದಾನೆ, ಅದ್ರ ಅತ್ತೆ ಗೋಪಿ ಅಲ್ಲನೆ ತಾಳು. ನಾನು ಹೋಗಿ ಕರ್ಕೊ ಬರ್ತೀನಿ ಈ ಸತಿ, ನೋಡೋಣ. 1-2 ಆಳಾದ್ರೂ ಬಂದಿದ್ದು ಸಾಕಿತ್ತು ಮರತಿ. ಅಂತದೋ ಆಮೇಲೆ ಮಾಡ್ಕೊತಿದ್ದೆ. ಒಂದು ಜಬ್ಡು ಒಂದು ಸುಲಿಯಕ್ಕೆ ಬಂದರೆ ನಂಗೆ ಒಳ್ಳೇದು. ಆಮೇಲೆ ಬಿಡಿಸೋದಾದ್ರು 1-2 ದಿನಕ್ಕೆ ಒಂದು ಹಂಡೆ ಆದರೂ ಪರವಾಗಿಲ್ಲ, ಮುಗಿಸೋಣ.
ಹ್ಞೂ ರೀ, ಅದನ್ನ ಜಬ್ಡು ಸುಲಿಯೋಕ್ಕೆ ಕರ್ಕೊ ಬನ್ನಿ. ನಾವೆಲ್ಲ ಮುಕ್ಟು ಬಿಡ್ಸಕ್ಕೆ ಬರ್ತೀವಿ ರಾತ್ರಿ. ಆಮೇಲೆ ನೀವು ಬನ್ನಿ ನಮ್ಮ ಮನೆಗೆ. ನಿಮ್ಮನೇಲಿ ಯಾವತ್ತು ಕೊನೆ ತೆಗೆಯೋದು? ನಮ್ಮನೆ ಸೋಮವಾರ ತೆಗೆಯೋದು ಕಣೆ. ಹೇಗಿದ್ರು ಭಾನುವಾರದಷ್ಟೊತ್ತಿಗೆ ಗಿರ್ಜಕ್ಕನ ಮನೆದು ಮುಗೀತದ. ಒಂದೆರಡು ಆಳು ಜಾಸ್ತಿ ಆಗಿರ್ತದೆ, ಅವರು ಬರ್ತಾರಾ? ನಿಮ್ಮನೇಲಿ ಯಾವತ್ತೆ? ನಮ್ಮನೇಲಿ ಅಂತ ಲೇಟ್ ಅಂತ ಹೇಳ್ತಿದ್ರು ಇವರು. ನೋಡ್ಬೇಕು ಯಾವತ್ತಂತ ಗೊತ್ತಿಲ್ಲ. ತೆಗಿರಿ ಹೈರ, ನಾನು ಒಂದೆರಡು ಆಳು ಮಾಡ್ಕೊತೀನಿ. ಹ್ಞೂ ಸರಿ ವಸಂತಕ್ಕ, ನಾನು ಆಳಿಗೆ ಬರ್ತೀನಿ. ನಮ್ಮನಿಗೂ ಬನ್ನಿ. ನಮ್ಮದು ಒಂದು ಚೂರು ಆಗೋದಲ್ಲ ಅಡಿಕೆ, ಅಷ್ಟೇನು ದಿನ ಇರಲ್ಲ, ಒಂದು ವಾರ ಅಷ್ಟೇ ಇರೋದು. ನಿಮ್ಮಷ್ಟೇನು ಅಡಿಕೆ ಆಗಲ್ಲ. ಸರಿ ಕಣೆ, ಬರ್ತೀನಿ ಬಾ ನೀನು, ಆಮೇಲೆ ಬರ್ತೀನಿ ನಾನು. ಇನ್ನು ನೋಡು ಗಿರ್ಜಕ್ಕ, ಕಾಫಿನೇ ತರಲ ಮರತಿ. 9 ಗಂಟೆ ಆತ ಬಂತು. ಒಂದು 8:30 ಅಷ್ಟೊತ್ತಿಗೆ ಅದು ಕಾಫಿ ಕೊಟ್ಟು ನಮಗೊಂಚೂರು ಹೊಸ ತಡ್ಕೋಬೋದಪ್ಪ. ನಾವು ಹೋಗಿ ಸ್ನಾನ ಮಾಡಿ ಮನೇಲಿ ಊಟ ಮಾಡೋಷ್ಟೊತ್ತಿಗೆ ಎಷ್ಟೊತ್ತಾತದ ನೋಡು. ಆ 2 ಬಿಸ್ಕೆಟ್ ಕೊಡ್ತಾರೆ ನೋಡು, ಅಷ್ಟೇ, ಮತ್ತೆ ಎಂತ ಕೊಡಲ್ಲ. ನಮ್ಮನೆ ತಮ್ಮನ ಇವತ್ತು ಅದನ್ನು ಹಾಗೆ ಮುದ್ದೆ ಮಾಡಿ ತಗೋಬಾ ಅಂತ ಹೇಳನ್ ನೋಡು. ಪಟ್ನ ಕಟ್ಕೊ ತಗೋಬಾ, ನಂಗೆ ಬೇಕೇ ಬೇಕು, ಇಲ್ಲಾಂದ್ರೆ ನಾಳೆಯಿಂದ ಆಟ ಆಡೋಕೆ ಪುಟ್ಟಿ ಜೊತೆ ಹೋಗ್ತೀನಿ, ಮನೇಲಿ ಇರಲ್ಲ ಅಂತ ಹೇಳನೆ. ತಗೋಬೇಕು ಮರತಿ. ಹೌದು ಮರ್ರ, ಆವಾಗ ಹಾಲು ಉಕ್ತದೆ ಒಲೆ ಮೇಲೆ ಇಟ್ಟಿನಿ ಅಂತ ಹೋಗಿದ್ ಗಿರ್ಜಕ್ಕ. ಇಷ್ಟೊತ್ತಾದ್ರೂ ಹೊರಗೆ ಬರಲ್ಲ ನೋಡಿ. ಅವ್ರಿಗೆ ಒಟ್ಟಿನಲ್ಲಿ ಆರಾಮ್ ಕೆಲಸ ನೋಡಿ. ನಮಗೆ ಇಲ್ಲಿ ಕಷ್ಟ. ನಾವು ಈ ಜಬ್ಡು ಎಲ್ಲ ಬಿಡಿಸ್ತಾ ಕೊಡ್ಬೇಕು. ಅವ್ರು ಒಂದು ಚೂರು ಸುಲಿಬೋದಿತ್ತಲ್ಲ, ಒಂದು 2-3 kg ಸುಲಿಬೋದಿತ್ತಪ್ಪ. ಇರಿ ಶಾಂತಕ್ಕ, ನಾನೇ ಕರಿತೀನಿ. ಇಲ್ಲಾಂದ್ರೆ ಗಿರ್ಜಕ್ ಹೊರಗೆ ಬರಲ್ಲ. 10 ಗಂಟೆಯಲ್ಲಿ 11 ಗಂಟೆ ತನಕ ಒಳಗೆ ಕುತ್ಕೊಂಡಿರ್ತಾರೆ. ಕಾಫಿನೂ ಇಲ್ಲ, ಎಂಥದ್ದು ಇಲ್ಲ ನಮಗೆ. ಹೋಯ್ ಗಿರ್ಜಕ್ಕ ಬನ್ರಿ ಹೊರಗೆ, ಒಂಚೂರು ಕಾಫಿ ತಂದ್ಕೊಡಿ ಮರ್ರ, ಟೈಮ್ ಆಯ್ತು. ಬಂದೆ ಕಣ್ರೆ, ಬರ್ತೀನಿ, 1 ನಿಮಿಷ. ಹಾಲು ಉಕ್ಕಿತಾ ಒರೆಸ್ತಾ ಇದ್ದೆ. ಅಲ್ಲ ಬರ್ತಿ ನೋಡು, ಅವ್ರು ಹೋಗಿದ್ದು ಎಷ್ಟೊತ್ತಿಗೆ? ಇಷ್ಟೋ ತನಕ ಹಾಲು ಒರೆಸ್ತಾ ಇರೋ ಕೂರ್ತಾರನೆ. ಬರೀ ನಾಟಕ ಕಂಡ್ರಿ ಶಾಂತಕ್ಕ. ಎಂತ ಹಾಲು ಇಷ್ಟು ತನಕ ಒರೆಸೋಕತ್ತದೆ? ನಾನೇ ಹೇಳಿದ್ರೆ ಹೋಗಿ ಒರೆಸ್ಕೊಟ್ಟು ಬತ್ತಿದ್ದೆ. ಸುಮ್ಮನಿರ್ರೆ, ಗಿರ್ಜಕ್ಕ ಕಾಫಿ ಇಟ್ಕೊ ಬರ್ತದೆ. ಮತ್ತೆ ಕೇಳಿಸ್ಕೊಂಡೆ ಮತ್ತೆ ಆಳು ಬರಲ್ಲ, ಎಂತಿಲ್ಲ ನೋಡಿ. ಸುಮ್ಮನೆ ಕೂತ್ಕೊಳ್ಳಿ ಒಂದು 5 ನಿಮಿಷ. ಹಾಂ ಸರಿ ವಸಂತಕ್ಕ. ವಸಂತಕ್ಕೆ ಎಷ್ಟೊತ್ತಿಗೆ ಬಂದಿದ್ರಿ? ನಂಗೆ ಗೊತ್ತೇ ಆಗಲ್ಲ ನೋಡಿ ನೀವು ಬಂದಿದ್ದ. ನಾನು ಧ್ವನಿ ಕೇಳಿಸ್ತಾ ಇತ್ತು, ನೀವೇ ಇರ್ಬೋದು ಅಂತ ಅನ್ಕೊಂಡೆ. ನಾನು ಅವಾಗಲೇ ಬಂದೆ ಕಂಡ್ರಿ ಗಿರ್ಜಕ್ಕ, ನೀವು ಹೊರಗೆ ಬರಲ್ಲ. ಅದಕ್ಕೆ ನಾನು ಸುಮ್ಮನೆ ಇವ್ರ ಜೊತೆ ಮಾತಾಡ್ತಿದ್ದೆ. ಹ್ಞೂ ಕಾಫಿ ತಗೊಳ್ಳಿ ಎಲ್ಲರೂ. ಅಲ್ಲ ಗಿರ್ಜಕ್ಕ, ಹಾಲು ಉಕ್ತದೆ ಅಂತ ಒಳಗೆ ಹೋದ್ರೆ ಹೊರಗೆ ಬರಲಲ್ರಿ, ಇವಾಗ ಬತ್ತಿದ್ದೀರಲ್ಲ, ಎಂತ ಕತೆ ನಿಮ್ದು? ಹಿಂಗೆ ಮಾಡಿದ್ರೆ ಅಡಿಕೆ ಕೊಯ್ಲು ಮುಗೀತದ? ಅದನ್ನೇ ಹಾಲು ಉಕ್ಕಿದ್ ಕ್ಲೀನ್ ಮಾಡ್ತಿದ್ನ. ಹಾಗೆ ಭಾಗ್ಯಲಕ್ಷ್ಮಿ ಬಂತು ನೋಡು, ಅದನ್ನ ಚೂರು ನೋಡೋಣ ಅಂತ ಹೋದೆ. ಅದು ನಂಗೆ ಭಾಳ ಇಷ್ಟ ಮರ್ತಿ. ಅತ್ತೆ ಸೊಸೆ ಅಂದರೆ ಹಂಗಿರ್ಬೇಕು. ಅಲ್ಲ ಗಿರ್ಜಕ್ಕ, ಈ ಥರ ನೀವು ಧಾರಾವಾಹಿ ನೋಡ್ತಾ ಕೂತ್ರೆ ಅಡಿಕೆ ಸ್ವಲ್ಪ ಮಾಡೋದು ಯಾರ್ರಿ? ಹಿಂಗೆ ಹೊರಗಡೆ ಬಂದರೆ ಎಷ್ಟು ಅಂತ ಮಾಡ್ತಾರೆ ಹೇಳಿ? ಹೂನೇ, ಎಂತ ಮಾಡೋದು? ಅದೊಂದು ಧಾರಾವಾಹಿ ನೋಡೋಕೆ ಬಿಡೋಕೆ ಆಗಲ್ಲ ಮರ್ತಿ. ಬಿಡ್ಬೇಕು ಅನ್ಕೊಳೋದು. ಅರೆ ಆ ಧಾರಾವಾಹಿ ನೋಡ್ರೆ ನಂಗೆ ಸಮಾಧಾನ. ಇಲ್ಲಾಂದರೆ ಬೆಳಿಗ್ಗೆ 10 ಗಂಟೆ ಅಷ್ಟೊತ್ತಿಗೆ ಹಾಕ್ತಾರಾ, ಆವಾಗ ಹೋಗಿ ನೋಡೋದು. ಅಲ್ಲ ಇವತ್ತು ಬರೀ ಕಾಫಿ ಜೊತೆ 2 ಬಿಸ್ಕೆಟ್ ಅಷ್ಟೇ ಕೊಟ್ಟಿರಲ್ರಿ, ಎಂತದಾರು ತಿಂಡಿ ತರಿಸ್ಕೊಡ್ರಿ ಮರ್ರ. ಈ ರಾತ್ರಿ ಚಳಿಲಿ ಹೆಂಗ್ರಿ ಹಿಂಗೆ ಕೂರೋದು? ಎಂತದಾರು ಕರಂ ತಿಂಡಿ ಇದ್ರೆ ಚಂದ ಆತದ ನೋಡಿ. ಹಾಗೆ ಅಕ್ಕಿ ಸುಲಿ ತಿರ್ಬೋದು ಅನಿಸ್ತದೆ. ಇಲ್ಲಾಂದ್ರೆ ಮನಸ್ಸೇ ಆಗಲ್ಲ. ಈ ಬಿಸ್ಕೆಟ್ ಎಂತವ ಈ ರುಚಿನೇ ಹಿಡ್ಸಲ್ಲ. ಹೂನೆ, ನಾಳೆ ತರಿಸ್ಕೊಡ್ತೀನಿ. ಎಂತದಾರು ತರೋಕೆ ಹೇಳಿನಿ. ಇವತ್ತು ಎಂತ ಮಾಡ್ತಾರೋ ಗೊತ್ತಿಲ್ಲ, ಇಷ್ಟೊತ್ತಾದ್ರೂ ಬರಲ್ಲ ನೋಡು. ಇದೆಂತ ಚಳಿನೇ ಬರ್ತಿ? ಆವಾಗೆಲ್ಲ ಚಳಿ ನೋಡ್ಬೇಕಿತ್ತು ನೀನು. ನೀ ಆವಾಗೆಲ್ಲ ಚಿಕ್ಕಕ್ಕಿದ್ದೆ ನೋಡು. ಇವಾಗ ಚಳಿ ಅಂತಿಲ್ಲ, ಅವಾಗಿನ ಚಳಿ ಮುಂದೆ. ಅವಾಗ ಅಡಿಕೆ ಸುಲಿಯೋದನ್ನ ಮಧ್ಯಕ್ಕೆ ಬೆಂಕಿ ಹಾಕ್ಕೊಂಡು ಎಲ್ಲ ಸುತ್ತ ಕುತ್ಕೊಂಡು ಒಂದೊಂದು ಬುಟ್ಟಿ ಸುಲಿತಿದ್ರು. ಎಂಥದಾರ ರಾತ್ರಿ ಹರಟೆ ಹೊಡಿತಾ ಅವಾಗ CD ಎಲ್ಲ ತಂದ್ಕೊಂಡು ಟಿವಿಲಿ ಹಾಕ್ಕೊಂಡು ಫಿಲ್ಮು ಒಂದೊಂದು ವಾರಕ್ಕೆ ಒಂದೊಂದು ಫಿಲ್ಮ್ ನೋಡೋದು, ಅದೆಲ್ಲ ಮಾಡ್ತಿದ್ರು. ಅವಾಗಿನ ಕಾಲನೇ ಚೆನ್ನಾಗಿತ್ತು ನೋಡು. ಸ್ಕೂಲಿಗೆ ರಜಾ ಬಂತು ಅಂದರೆ ಸಾಕು, ಮಕ್ಕಳೆಲ್ಲ ಒಂದೊಂದು ಕೊಳಗಾದ್ರೂ ದುಡ್ಡು ಅಂತ ಹೇಳಿ ಬಂದು ಕುತ್ಕೊಳೋರು ಬೆಳಿಗ್ಗೆಯಿಂದ. ಎಷ್ಟು ಜನ ಊಟಕ್ಕಂತೆ ಅವಾಗ ಮಾಡಿ ಹಾಕೋದು ಹಾಗೆ ಇತ್ತು. ಇವಾಗ 2-3 ಜನಕ್ಕೆ ಮಾಡೋಕ್ಕೂ ಆಗಲ್ಲ ಯಾರಿಗೂ. ಹೌದ್ರಿ ವಸಂತಕ್ಕ, ಅವಾಗ ನಮ್ಮನೇಲೂ ಈ ಕೊಡ್ಕೆಯಲ್ಲಿ ಎಷ್ಟು ಜನ ಕೂರ್ತಿದ್ರು. ಇವಾಗ ಎಂತ ಒಬ್ರು ಇಲ್ಲ ನೋಡಿ. ಆವಾಗ ನಾವು ಅಡಿಕೆ ಹಾತಿದ್ರು ಚುಚೂರು, ಆದ್ರೆ ಎಲ್ಲ ಕುತ್ಕೊಂಡು ಮಾತಾಡೋದು. ಎಂತ ಖುಷಿ ಅಂದ್ರೆ ಖುಷಿ. ಇವಾಗ ಎಂತಿಲ್ಲ. ಅವ್ರವ್ರ ಮನೆದಾತು ಅವ್ರವ್ರು ಮಿಷನ್ ಒಂದಿಷ್ಟು ಬಂದವ, ಅವ್ರವ್ರು ಕುತ್ಕೊಳ್ಳೋದು ಮಾಡೋದು. ಈ ಥರ ಆದರೆ ಮುಂದೆಲ್ಲ ಇನ್ನೂ ಏನೇನು ಬರ್ತಾವೋ ಗೊತ್ತಿಲ್ಲ. ಇನ್ನು ಮುಂದೆ ಅಡಿಕೆ ಹೊರಡೋಕ್ಕೆ ಎಲ್ಲ ಬೆಂಕಿ ಹಾಕೋಕ್ಕೂ ಎಲ್ಲ ಮಿಷನ್ ಬರ್ತಾವೇನು ಅಲ್ರಿ. ಅವಾಗೆಲ್ಲ ಎಂತ ಹೇಳಿ, ಔಷಧಿ ಹೊಡೆಯೋದಂದ್ರೆ ಅದೊಂದು ವಾರದ ತಲೆ ಬಿಸಿ ನೋಡಿ. ಆ ಕೊನೆಗಾರು ಕರ್ಕೊಬರೋದು, ಇಲ್ಲಾಂದ್ರೆ ಅವ್ರು ಬೇರೆಯವ್ರ ಮನೆಗೆ ಮಾತು ಕೊಟ್ಟಿರ್ತಾರೆ, ಅದು ಇದು ಅಂತ ಪ್ರಾಬ್ಲಮ್ ಇತ್ತು. ಇವಾಗೆಲ್ಲ ದೋಟಿ ಬಂದವು ನೋಡಿ. ಔಷಧಿ ಹೊಡೆಯೋದು ದೋಟಿಲೇ, ಇವಾಗ ಕೊನೆ ತೆಗೆಯೋದು ದೋಟಿಲ್ಲ. ಮನೆಯವ್ರು ಅವ್ರವ್ರ ಕೊನೆ ಅವ್ರವರೇ ತಗೋಬೋದಂತೆ ನೋಡಿ. ಇನ್ನು ಮುಂದೆ ಎಲ್ಲ ಮಿಷನು ಬರ್ತವೆ. ಅಡಿಕೆ ತೋಡೋಡಕ್ಕೂ ಬರ್ತವೆ, ಎಲ್ಲದೂ ಬರ್ತವೆ. ಇವಾಗೊಂದು ದೊಡ್ಡವರಿಗೆಲ್ಲ ಸುಲ್ತುದಾರ್ ಬರ್ತಾರಲ್ಲ 4,000 ಕ್ವಿಂಟಲಿಗೆ, ಅದೆಲ್ಲ ಒಂದು ಒಳ್ಳೇದಾಗದೆ. ಇಲ್ಲಾಂದ್ರೆ ಭಾಳ ಕಷ್ಟ ಆಗ್ತಿತ್ತು. ಹೂನೇ ಶಾಂತಿ. ಗಿರ್ಜಕ್ಕ, ಟೈಮ್ ಎಷ್ಟಾತ್ರಿ? ಹಸು ಬೇರೆ ಆತಾದೆ. ಟೈಮ್ ಆದರೆ ಹೇಳಿ, ನಾ ಮನೆಗೆ ಹೋಗ್ತೀನಿ. ಟೈಮ್ ಆತು, 10 ಆತೇನು ಮರತಿ? ಹೇಳಿ ಮತ್ತೆ ಹೋಗಿ ಸ್ನಾನ ಮಾಡ್ಕೊಂಡು ಊಟ ಮಾಡೋಷ್ಟೊತ್ತಿಗೆ ಲೇಟ್ ಆಗ್ತದೆ. ಮತ್ತೆ ನಾಳೆ ಬರಬೇಕಲ್ಲ, ಹೋಗಿ. ಹ್ಞೂ ಸರಿ ಗಿರ್ಜಕ್ಕ, ನಾಳೆ ಬರ್ತೀವಿ, ಹೋಗ್ತೀವಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನಿಮ್ಮ ಕಡೆನೂ ಅಡಿಕೆ ಕೊಯ್ಲು ಇದೇ ಥರ ಇತ್ತಾ? ಹಾಗಿದ್ರೆ ಒಂದು ಕಮೆಂಟ್ ಮಾಡಿ.